ಕೆಲವು ಕ್ಷಣಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ನಾಯಕರ ಸಭೆ ಆರಂಭ ಆಗುತ್ತೆ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲೇ ಎನ್ಡಿಎ ಮೈತ್ರಿಕೂಟದ ನಾಯಕರ ಸಭೆ ನಡೆಯಲಿದೆ. ಮೋದಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಈ ಎನ್ಡಿಎ ಸಭೆಯ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು, ಎಚ್.ಡಿ. ಕುಮಾರಸ್ವಾಮಿ, ಪವನ್ ಕಲ್ಯಾಣ್, ಚಿರಾಗ್ ಪಾಸ್ವಾನ್, ಏಕನಾಥ್ ಶಿಂದೆ ಹೀಗೆ ಮೈತ್ರಿ ಪಕ್ಷಗಳ ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಸರ್ಕಾರ ರಚನೆಗೆ ಮಿತ್ರ ಪಕ್ಷಗಳಿಂದ ಬಿಜೆಪಿ ಈ ಸಂದರ್ಭದಲ್ಲಿ ಬೆಂಬಲ ಪತ್ರವನ್ನ ಪಡೆಯಲಿದೆ ಅನ್ನುವಂತಹ ಮಾಹಿತಿ. ಆ ಬೆಂಬಲ ಪತ್ರವನ್ನ ಪಡೆದಂತಹ ಬಳಿಕ ನರೇಂದ್ರ ಮೋದಿ ಮತ್ತೊಮ್ಮೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ತಮಗಿರುವ ಬೆಂಬಲವನ್ನ ತೋರಿಸಿ ಸರ್ಕಾರ ರಚನೆಗೆ ಅವರು ಮುಂದಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಮೈತ್ರಿಕೂಟದ ನಾಯಕರ ಸಭೆ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ ಅನ್ನುವಂತಹ ಮಾಹಿತಿ. ಈಗಾಗಲೇ ಬೇರೆ ಬೇರೆ ಪ್ರಮುಖ ಮಿತ್ರ ಪಕ್ಷಗಳ ನಾಯಕರು ದೆಹಲಿಯನ್ನ ರೀಚ್ ಆಗಿದ್ದಾರೆ, ಈ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಬಿಜೆಪಿ ಏಕಾಂಗಿಯಾಗಿ ಗೆದ್ದಿದ್ದು ಕೇವಲ 240 ಸೀಟ್ಗಳನ್ನ ಮಾತ್ರ. ಬಹುಮತವನ್ನ ಸಾಧಿಸೋಕೆ ಮಿತ್ರ ಪಕ್ಷಗಳ ಬೆಂಬಲ ಬಹಳ ಅವಶ್ಯಕತೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, 4 ಗಂಟೆಗೆ ಸಭೆ ನಿಗದಿಯಾಗಿರೋದು, ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬಹುದು. ಈಗಾಗಲೇ ಯಾರ್ಯಾರು ಆ ಸಭೆಗೆ ಹಾಜರಾಗಿದ್ದಾರೆ, ಯಾವ ನಾಯಕರು ಬಂದಿದ್ದಾರೆ? ವಿದ್ಯಶ್ರೀ, ಈಗಾಗಲೇ ಸಭೆ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಿತ ಪೂರ್ತಿಯಾಗಿ ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸ ಏನಿದೆ ಆ ನಿವಾಸಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ನಿತೀಶ್ ಕುಮಾರ್ ಆಗಿರ್ಬೋದು ಅಥವಾ ಏನಂದ್ರೆ ರಾಜನಾಥ್ ಸಿಂಗ್, ಕುಮಾರಸ್ವಾಮಿ, ಟಿಡಿಪಿ ನಾಯಕ ಸೇರಿದಂತೆ ಬಹಳಷ್ಟು ಜನ ನಾಯಕರು ಈಗಾಗಲೇ ಈ ಒಂದು ಸಭೆಗೆ ಆಗಮನ ಮಾಡಿದ್ದಾರೆ. ಈ ಒಂದು ಸಭೆ ಕೇವಲ ಒಂದು 5 ರಿಂದ 10 ನಿಮಿಷದಲ್ಲಿ ಆರಂಭ ಆಗುತ್ತೆ. ಆರಂಭ ಆಗಿರ್ತಕ್ಕಂತಹ ಸಭೆಯಲ್ಲಿ ಯಾವೆಲ್ಲ ರೀತಿಯಾಗಿ ಏನಂದ್ರೆ ಸೋಲು ಗೆಲುವಿನ ಪರಾಮರ್ಶೆ ಮೊದಲು ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಫಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರು, ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಎಲ್ಲಾ ನಾಯಕರುಗಳಿಗೂ ಸಹಿತ ಶುಭಾಶಯ ಕೋರುವಂತಹ ಕೆಲಸವನ್ನ ಮಾಡ್ತಾರೆ. ಎಲ್ರಿಗೂ ಸಹಿತ ಏನಂತಂದ್ರೆ ಯಾರೆಲ್ಲ ಗೆದ್ದು ಬಂದಿದ್ದಾರೆ ಅಂದ್ರೆ ಮಿತ್ರ ಪಕ್ಷಗಳು, ಆ ಮಿತ್ರ ಪಕ್ಷದ ನಾಯಕರುಗಳಿಗೂ ಸಹಿತ ಶುಭಾಶಯ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರ ಎನ್ಡಿಎ ಮೈತ್ರಿಕೂಟದ ನಾಯಕರ ಜೊತೆಗೆ ಸಭೆ ಆರಂಭ ಆಗುತ್ತೆ. ಆ ಒಂದು ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾಗಿ ಯಾವೆಲ್ಲ ಪಕ್ಷದ ನಾಯಕರುಗಳು ಬಂದಿದ್ದಾರೆ ಅವರಿಂದ ಏನಂದ್ರೆ ಸಹಿ ಕಲೆ ಹಾಕುವಂತಹ ಕೆಲಸಗಳನ್ನ ಮಾಡ್ತಾರೆ. ಅಂದ್ರೆ ಬೆಂಬಲ ಪತ್ರಕ್ಕೆ ಸಹಿ ಕಲೆ ಹಾಕುವಂತಹ ಕೆಲಸ ನಡೆಯುತ್ತೆ. ಆ ಒಂದು ಬೆಂಬಲ ಪತ್ರ ಹೇಗಿರುತ್ತೆ ಅಂದ್ರೆ ಏನಂದ್ರೆ ಎನ್ಡಿಎ ಮೈತ್ರಿಕೂಟದ ಭಾಗ ಆಗಿರ್ತಕ್ಕಂತಹ ನಾವು ಸರ್ಕಾರ ರಚನೆಗೆ ಸಿದ್ಧವಾಗಿದ್ದೀವಿ, ಬಿಜೆಪಿ ಸೇರಿದಂತೆ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ನಾಯಕರು ಒಗ್ಗಟ್ಟಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಆ ಪತ್ರದಲ್ಲೂ ಸಹಿತ ಏನಂತಂದ್ರೆ ಮೆನ್ಷನ್ ಮಾಡುವಂತದ್ದೇನು ಅಂದ್ರೆ ಇನ್ನೊಂದು ಯಾವೆಲ್ಲ ಪಕ್ಷದ ನಾಯಕರುಗಳಿದ್ದಾರೆ ಅಂದ್ರೆ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಜೆಡಿಯು ನಾಯಕ ನಿತೀಶ್ ಕುಮಾರ್ ಆಗಿರ್ಬೋದು, ಪಾಸ್ವಾನ್ ಆಗಿರ್ಬೋದು, ಅದರ ಜೊತೆಗೆ ಏನಂದ್ರೆ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಹೀಗೆ ಎಲ್ಲಾ ನಾಯಕರುಗಳು ಸಹಿತ ಆಯಾ ಪಕ್ಷದ ಏನಂದ್ರೆ ನಾಯಕರು ಆ ಒಂದು ಪತ್ರದಲ್ಲಿ ಸಹಿಯನ್ನ ಹಾಕ್ತಾರೆ. ಮತ್ತೆ ಅದರ ಜೊತೆಗೆ ಬಿಜೆಪಿ ಬೆಂಬಲಿತ ಸರ್ಕಾರಕ್ಕೆ ಅನುಮೋದನೆಯನ್ನ ಕೊಡ್ತಾರೆ. ಇಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ ಏನಿದೆ, ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಆರಂಭಿಕ ಹಂತಗಳಲ್ಲೇ ಆಗಿರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಸಚಿವ ಸಂಪುಟದಲ್ಲಿ ಸೇರ್ಪಡೆಯ ವಿಚಾರವಾಗಿ ಚರ್ಚೆ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಯಾರು ಸಚಿವ ಸಂಪುಟದಲ್ಲಿ ಸೇರ್ಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗೋದಿಲ್ಲ. ಅದರ ಬದಲಾಗಿ ಎಷ್ಟು ಪ್ರಮಾಣದಲ್ಲಿ ಸಚಿವ ಸಂಪುಟ ಮೊದಲ ಹಂತದಲ್ಲೇ ಏನಂತಂದ್ರೆ ವಿಸ್ತರಣೆ ಮಾಡಬೇಕು, ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 8ನೇ ತಾರೀಕು ಶನಿವಾರ ದಿವಸ ರಾತ್ರಿ 8 ಗಂಟೆಗೆ ಪದಗ್ರಹಣ ಏನ್ ಮಾಡ್ಬೇಕಂತಿದಾರಲ್ಲ ಆ ವಿಚಾರವು ಈ ಒಂದು ಏನಂದ್ರೆ ಅವರ ಎನ್ಡಿಎ ಮೈತ್ರಿಕೂಟದ ನಾಯಕರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಅದರ ಜೊತೆಗೆ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದಗ್ರಹಣ ಆಗುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಪಕ್ಷದ ಏನಂತಂದ್ರೆ ಮೈತ್ರಿಕೂಟದ ನಾಯಕರುಗಳು ಜೊತೆಲಿ ಇರಬೇಕು, ಜೊತೆಗಿಂದ ಪದಗ್ರಹಣವನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ವಿಚಾರವು ಸಹಿತ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ ನಿರ್ಧಾರ ಆಗುತ್ತೆ ಏನಂದ್ರೆ ಕೇವಲ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮಾತ್ರ ಪದಗ್ರಹಣ ಆಗ್ಬೇಕಾ ಅಥವಾ ಅವರನ್ನ ಹೊರತುಪಡಿಸಿ ಬೇರೆ ಪಕ್ಷದ ನಾಯಕರುಗಳು ಏನಿದ್ದಾರೆ, ಈಗ ಟಿಡಿಪಿಯಿಂದ ಏನಂದ್ರೆ ಒಟ್ಟು 17 ಜನ ಗೆಲುವನ್ನು ಸಾಧಿಸ್ಕೊಂಡ್ ಬಂದಿದಾರಲ್ಲ ಅದರಲ್ಲಿ 3 ರಿಂದ 4 ಜನರಿಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಆ ಒಂದು 3 ರಿಂದ 4 ಜನರಿಗೆ ಆ ಪ್ರಧಾನಿಯವರ ಜೊತೆಗೆ ಪದಗ್ರಹಣವನ್ನ ಮಾಡ್ಬೇಕಾ, ಈ ವಿಚಾರಗಳೆಲ್ಲವೂ ಸಹಿತ ಏನಂದ್ರೆ ಚರ್ಚೆ ಆಗುತ್ತೆ. ಬಹುತೇಕ ಈ ಒಂದು ಸಭೆ ಸುದೀರ್ಘವಾಗಿ 1.5 ರಿಂದ 2 ಗಂಟೆಗಳ ಕಾಲ ಸುದೀರ್ಘವಾದಂತಹ ಸಭೆ ನಡೆಯುವಂತಹ ಸಾಧ್ಯತೆಗಳಿರುವಂತಹ ಕಾರಣಕ್ಕಾಗಿ ಅಲ್ಲಿ ಎಲ್ಲಾ ರೀತಿಯ ಚರ್ಚೆಗಳಾಗ್ತವೆ. ಅಂದ್ರೆ ಈಗಾಗಲೇ ಯಾರಾದ್ರೂ ಇಂಡಿಯಾ ಮೈತ್ರಿಕೂಟದ ನಾಯಕರಿಂದ ಏನಾದ್ರೂ ಸಂಪರ್ಕ ಮಾಡುವಂತಹ ಕೆಲಸಗಳನ್ನ ಈ ಒಂದು ಎನ್ಡಿಎ ಮೈತ್ರಿಕೂಟದ ನಾಯಕರಿಗೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆಯೂ ಸಹಿತ ಅಲ್ಲಿ ಉದ್ಭವ ಆಗುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ನಿನ್ನೆ ಯಾವಾಗ ರಿಸಲ್ಟ್ ಮಧ್ಯಾಹ್ನದ ವೇಳೆಗೆ ಏನಂತಂದ್ರೆ ಕಡಿಮೆ ಹಂತದಲ್ಲಿ ಬರ್ತಾ ಇದೆ ಎನ್ಡಿಎ ಅಂತ ಗೊತ್ತಾದ ತಕ್ಷಣ ಬಹಳಷ್ಟು ರೂಮರ್ಸ್ ಗಳು ಹರಿದಾಡಿದ್ವು. ಅದೇನು ಅಂದ್ರೆ
ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳಿಗೂ ಸಹಿತ ಏನಂದ್ರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಂಪರ್ಕ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರವೂ ಸಹಿತ ಏನಂದ್ರೆ ಅನೌಪಚಾರಿಕವಾಗಿ ಚರ್ಚೆಗೆ ಇಲ್ಲಿ ಬಂದೇ ಬರುತ್ತೆ. ಆ ಒಂದು ವಿಚಾರವನ್ನ ಸಹಿತ ಮಾಹಿತಿಯನ್ನ ಪ್ರಧಾನಿಯವರು ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ಅದ್ರ ಜೊತೆಗೆ ಮಿತ್ರ ಪಕ್ಷ ಆಗಿರ್ತಕ್ಕಂತಹ ಏನಂದ್ರೆ ಟಿಡಿಪಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಕ್ಷಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಸಹಿತ ಎನ್ಡಿಎ ಬಿಟ್ಟು ಹೋಗದಂತೆ ಏನಂದ್ರೆ ಪ್ರಧಾನಿಯವರು ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಮತ್ತೆ ಈಗಾಗಲೇ ಅವರು ಸಹಿತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಸಹಿತ ಎನ್ಡಿಎ ಮೈತ್ರಿಕೂಟವನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಸಂಬಂಧಪಟ್ಟ ಹಾಗೆ ಈಗ ತಾನೇನಂತಂದ್ರೆ ಏಕನಾಥ್ ಶಿಂದೆ ಅವರು ಸಹಿತ ಒಳಗಡೆಗೆ ಪ್ರಧಾನಿ ನಿವಾಸ ಏನಿದೆ 7RCR ದೆಹಲಿಯಲ್ಲಿರುವಂತಹ ನಿವಾಸ ಅದಕ್ಕೂ ಸಹಿತ ಎಂಟ್ರಿನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಹುತೇಕ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ನಾಯಕರು ಬಹುತೇಕ ಸಭೆಗೆ ಬಂದಾಗಿದೆ. ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆ ಸಭೆಯಲ್ಲಿ ಏನಂದ್ರೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ತಮ್ಮ ವಿಚಾರಗಳನ್ನ ಏನಂದ್ರೆ ಎಲ್ಲಾ ನಾಯಕರುಗಳು ಸಹಿತ ಹಂಗಾಮಿ ಪ್ರಧಾನಿಯವರ ಮುಂಗಡೆ ಇಡುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ ಕೇವಲ ಏನಂದ್ರೆ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಅಲ್ಲ, ಅದರ ಜೊತೆಗೆ ಬಿಜೆಪಿಯಿಂದ ಒಟ್ಟು 4 ಜನ ನಾಯಕರುಗಳು ಸಹಿತ ಭಾಗಿಯಾಗಿದ್ದಾರೆ. ಒಂದು ರಾಜನಾಥ್ ಸಿಂಗ್, ಅಮಿತ್ ಶಾ ಮತ್ತೆ ಅದರ ಜೊತೆಗೆ JP ನಡ್ಡಾ, ಈ ಮೂವರು ಮತ್ತೆ ನರೇಂದ್ರ ಮೋದಿ. ಬಿಜೆಪಿಯಿಂದ ಒಟ್ಟು 4 ಜನ ಏನಂತಂದ್ರೆ ಭಾಗಿಯಾಗಿರುವಂತಹ ಕಾರಣಕ್ಕಾಗಿ ಬಿಜೆಪಿ ಅತಿ ದೊಡ್ಡ ಪಕ್ಷ, 240 ಕ್ಷೇತ್ರಗಳನ್ನ ಗೆದ್ದಿರ್ತಕ್ಕಂತಹ ಪಕ್ಷ. ಅಂತಹ ಪಕ್ಷದಲ್ಲಿ ಏನಂತಂದ್ರೆ ಪಕ್ಷ ಈಗ ಎನ್ಡಿಎ ಮೈತ್ರಿಕೂಟವನ್ನ ಮುನ್ನಡೆಸ್ತಾ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಜವಾಬ್ದಾರಿಯುತವಾಗಿ ಒಂದೊಂದು ಹೆಜ್ಜೆಯೂ ಸಹಿತ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಯಾರ ಮನಸ್ಸಿಗೂ ಸಹಿತ ನೋವು ಮಾಡದೇನೆ ಏನಂದ್ರೆ ಎನ್ಡಿಎ ಮೈತ್ರಿಕೂಟದ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಈ ಒಂದು ಸಭೆ ಬಹಳಷ್ಟು ಮಹತ್ವವಂತಹ ಏನಂದ್ರೆ ಪಾತ್ರವನ್ನ ವಹಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.